ಹೋಳಿಗೆ ಮಾಡಬೇಕಾದ್ರೆ ಬೆಲ್ಲ ಜಾಸ್ತಿ ಆದರೆ ನಾವು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೋಳಿಗೆ ಮಾಡೋದನ್ನ ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ಹೋಳಿಗೆ ಮಾಡಬೇಕಾದ್ರೆ ಬೆಲ್ಲ ಜಾಸ್ತಿಯಾಗಿ ತೆಳುವಾದಾಗ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ನ ಕೊಡ್ತಾ ಇದ್ದೀನಿ. ಹೋಳಿಗೆ ಮಾಡ್ತಾ ಟಿಪ್ಸ್ಗಳನ್ನು ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಮಲ್ನಾಡ್ ಸ್ಟೈಲ್ನ ಹೋಳಿಗೆ. ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಕರೆಕ್ಟಾಗಿ ಸ್ಟೆಪ್ಗಳನ್ನ ಫಾಲೋ ಮಾಡಿ, ಅವಾಗ ಮಾತ್ರ ನೀವು ಪರ್ಫೆಕ್ಟ್ ಆದಂತಹ ಹೋಳಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫಸ್ಟು ನಾನಿಲ್ಲಿ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. 1 kg ಕಡಲೆಬೇಳೆಯನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಬೇಯಿಸೋಕ್ಕೆ ಇಡಬೇಕು. ಫಸ್ಟು ನಾವು ಈ ಕೆಲಸನ ಮಾಡಬೇಕು. ಯಾಕಂದರೆ ಬೇಳೆನ ಬೇಯಿಸ್ಕೋಬೇಕು, ಮತ್ತು ಬೆಲ್ಲದಲ್ಲಿ ಬೇಯಿಸ್ಕೋಬೇಕು, ಹೂರಣನ ತಿರ್ಸ್ಕೋಬೇಕು, ತುಂಬ ಕೆಲಸಗಳಿರುತ್ತೆ. ಫಸ್ಟ್ ನೀವು ಹೋಳಿಗೆ ಮಾಡ್ತೀರಾ ಅಂದರೆ ಬೇಳೆಯನ್ನು ಬೇಯಿಸೋಕೆ ಇಟ್ಬಿಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹಿಟ್ಟನ್ನ ನೆನೆಸ್ಕೊಳ್ಬೇಕು. ನಾನಿಲ್ಲಿ 1 kg ಕಡಲೆಬೇಳೆಗೆ 1 kg ಮೈದಾ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ತುಂಬ ಕಡಿಮೆ ಹಾಕಿ ಎಲ್ಲ ಹರಿದೋದ್ರೆ ಚೆನ್ನಾಗಾಗಲ್ಲ. ಕರೆಕ್ಟಾಗಿ 1 kgನೇ ನೆನೆಸ್ಕೊಂಡು, ಬೇಕಿದ್ರೆ 3/4 kg ನೆನೆಸ್ಕೊಳ್ಬಹುದು. 1 kg ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಈ ಮೈದಾ ಹಿಟ್ಟಿಗೆ ಅರ್ಧ ಚಿಟಿಕೆ ಅರಿಶಿಣ ಪುಡಿ, ಅರ್ಧ ಚಮಚ ಉಪ್ಪು, ಹಾಗೆಯೇ 4 ರಿಂದ 5 ಚಮಚ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ನಾವು ಹೋಳಿಗೆಗೆ ಯಾವಾಗಲೂ ಎಣ್ಣೆಯನ್ನು ಕಾಯಿಸಿ ಹಾಕೊಳ್ಬಾರ್ದು. ಯಾಕಂದ್ರೆ ಹೋಳಿಗೆ ಹಿಟ್ಟು ನಮಗೆ ಫುಲ್ಲು ಅಂಟಂಟಾಗಿ ಬರಬೇಕು. ನಾವೇನಾದ್ರೂ ಎಣ್ಣೆಯನ್ನು ಬಿಸಿ ಮಾಡಿ ಹಾಕೊಂಡ್ವಿ ಅಂದರೆ ಅದು ಅಂಟಂಟಾಗಿ ಬರೋದಿಲ್ಲ, ಪೀಸ್ ಆಗಿಬಿಡತ್ತೆ. ಆವಾಗ ನಮಗೆ ಹೂರಣ ತುಂಬ್ಕೊಳ್ಳೋಕ್ಕೆ ಚೂರು ಸರಿ ಆಗೋದಿಲ್ಲ. ಇವಾಗ ಒಂದು ಬಾಣಲಿಗೆ ಹಾಕ್ಕೊಂಡು ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕ್ಲೀನಾಗಿ ಎಣ್ಣೆನ ಹಾಕೊಳ್ತಾ ನಾದ್ಕೋಬೇಕು. ನೋಡಿ, ಇಷ್ಟು ತೆಳುನೇ ಬರಬೇಕು. ಫಸ್ಟ್ ನಮ್ಗೆ ಅನ್ಸತ್ತೆ ತುಂಬ ತೆಳುವಾಗ್ಬಿಡ್ತು, ಮಾಡೋಕ್ಕೆ ಬರುತ್ತೋ ಇಲ್ಲೋ ಅಂತ ಪಕ್ಕ ಅನ್ಸತ್ತೆ. ಆದರೆ ಇಷ್ಟು ತೆಳುನೇ ನೀವು ಮಾಡ್ಕೊಳ್ಬೇಕು. ಇವಾಗ ತೆಳು ಆದರೆ ಆಮೇಲೆ ಪರ್ಫೆಕ್ಟ್ ಆಗಿ ಹಿಟ್ಟನ್ನ 1 ಗಂಟೆ ನಾವು ರೆಸ್ಟಲ್ಲಿ ಇಡ್ತೀವಲ್ಲ, ನೀರೆಲ್ಲ ಕರೆಕ್ಟಾಗಿ ಹೀರ್ಕೊಂಡು ಹೋಳಿಗೆ ಮಾಡೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇವಾಗ ಈ ರೀತಿಯಾದಂತಹ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ನೀಟಾಗಿ ಸುತ್ತಲೂ ಈ ರೀತಿ ಇಟ್ಕೊಳ್ಳಿ. ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದರೆ ಒಂದು ಬಟ್ಟೆ ಪೀಸ್ನ ನೆನೆಸಿಟ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಹಾಕ್ಕೊಳ್ಳಿ. ನಾವೇನು ಹೋಳಿಗೆನ ದಿನ ಮಾಡ್ಕೊಳ್ಳಲ್ಲ, ಒಂದ್ ದಿವಸ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ. ಇವಾಗ ಇದನ್ನ 1 ಗಂಟೆ ರೆಸ್ಟಲ್ಲಿ ಬಿಡೋಣ. ನಾವಿವಾಗ ಈ ಬೇಳೆ ಯಾವ ಪ್ರಮಾಣದಲ್ಲಿ ಬೇಯಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಕೈಯಲ್ಲಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ನೀಟಾಗಿ ಅಷ್ಟು ಸ್ಮ್ಯಾಶ್ ಆಗಬೇಕು. ಮಧ್ಯೆ ಚೂರು ಗಟ್ಟಿ ಅಂಶ ಏನಾದರೂ ಬಂತು ಅಂದರೆ ಅದು ಕರೆಕ್ಟಾಗಿ ಬೆಂದಿಲ್ಲ ಅಂತ. ಇವಾಗ 1 kg ಬೇಳೆಗೆ ನಾವು ಹಾಕೊಳ್ಬೇಕಾಗಿದ್ದು 3/4 kg ಬೆಲ್ಲಕ್ಕಿಂತ ಚೂರು ಕಡಿಮೆನೇ ಹಾಕೊಳ್ಬೇಕಂದ್ರೆ ಅರ್ಧ kg ಅಲ್ಲ, ಅರ್ಧ kgಗಿಂತ ಚೂರು ಜಾಸ್ತಿ, 3/4 kgಗಿಂತ ಸ್ವಲ್ಪ ಕಡಿಮೆ ಬೆಲ್ಲವನ್ನು ಹಾಕೊಳ್ಬೇಕು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಬೇಳೆಗೆ ಏನಾದರೂ ಬೆಲ್ಲ ಜಾಸ್ತಿ ಆದಾಗ ಏನು ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರ ಕರೆಕ್ಟಾಗಿ 1 kg ಬೇಳೆಗೆ 3/4 kg ಬೆಲ್ಲವನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಏನಂದ್ರೆ, ಬೇಳೆ ಎಲ್ಲರೂ ಫುಲ್ ಬೆಂದೋಗ್ಬಿಡ್ತು, ಅವಾಗ ಏನು ಮಾಡಬೇಕು ಅಂದರೆ ಇನ್ನೊಂದು 1/4 kg ಬೇಳೆನ ತಂದ್ಕೊಂಡು ಮತ್ತೆ ನೋಡಿಕೊಂಡು ನೀಟಾಗಿ ಸ್ವಲ್ಪ ಕಡಿಮೆ ಬೇಯಿಸ್ಕೋಬೇಕು. ಒಂದೊಂದ್ಸಲ ಹೋಳಿಗೆ ಮಾಡಬೇಕಾದ್ರೆ ಎಲ್ಲರಿಗೂ ಮಿಸ್ ಆಗತ್ತೆ, ಪರ್ಫೆಕ್ಟ್ ಆಗಿ ಮಾಡೋರು ಯಾರೂ ಇಲ್ಲ. ಈ ಟಿಪ್ಸ್ನ ಒಂದ್ಸಲ ನೀವು ಫಾಲೋ ಮಾಡಿ. ನೋಡಿ, ಇವಾಗ ನಾನು ಬೆಲ್ಲ ಜಾಸ್ತಿ ಹಾಕಿದ್ರಿಂದ ನೀರು ಎಷ್ಟಾಗಿದೆ ಅಂತ ಫಸ್ಟಿಗೆ ನಿಮ್ಗೆ ಹೀಗೆ ಆಗತ್ತೆ. ಹೀಗೆ ಆಗಿಬಿಟ್ಟು ಗಟ್ಟಿ ಆಗುತ್ತೆ. ನಾವು ಬೆಲ್ಲ ಕರೆಕ್ಟ್ ಹಾಕೊಂಡ್ರು ಈ ರೀತಿನೇ ನೀರಾಗತ್ತೆ. ಫಸ್ಟು ಬೆಲ್ಲ ಎಲ್ಲ ಕರಗಬೇಕಲ್ಲ, ಅವಾಗ ನೀರಾಗತ್ತೆ. ನೀರಾಗ್ಬಿಟ್ಟು ಆಮೇಲೆ ಗಟ್ಟಿ ಆಗತ್ತೆ. ಫಸ್ಟಿಗೆ ನೀರಾಗ್ಬಿಡ್ತು ತುಂಬ ಅಂತ ಭಯ ಏನು ಪಡಬೇಡಿ. ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡಿ, ಬೆಲ್ಲ ಇವಾಗ ಜಾಸ್ತಿ ಆಯಿತು. ಮೇಲಿಗೆ ತಿಳಿ ಬೆಲ್ಲದ ರಸ ಇರತ್ತಲ್ಲ, ಆ ಬೆಲ್ಲದ ನೀರನ್ನು ಅರಿಸ್ಕೊಳ್ಬೇಕು. ಒಂದು ಬೌಲಿಗೆ ಅರಿಸ್ಕೊಳ್ಬೇಕು. ಅದನ್ನ ಹಾಗೆ ಇಟ್ಕೊಂಡಿರಿ. ಆಮೇಲೆ ಉಳಿದಂತಹ ಗಟ್ಟಿ ಬೇಳೆಯನ್ನ ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು 10 ರಿಂದ 15 ನಿಮಿಷ, ಅಥವಾ ಅದೇನಾದ್ರೂ ನೀರು ಸ್ವಲ್ಪ ಇದ್ರೆ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ನೀವು ಮತ್ತೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಇದು ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಇನ್ನೊಂದು ಟಿಪ್ಸ್ ಏನು ಹೇಳಬೇಕು ಅಂದರೆ, ಈ ರೀತಿ ಇವಾಗ ಬೆಲ್ಲ ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ನೋಡಿದ್ವಿ. ಅದೇ ಬೆಲ್ಲ ಕಡಿಮೆ ಆದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನಾವು ಹೂರಣನ ತಿರ್ಸ್ಕೊಂಡು ಆಗಿರತ್ತೆ, ಅವಾಗ ನಾವು ಹೂರಣನ ಮೈದಾ ಹಿಟ್ಟೊಳಗೆ ತುಂಬ್ಕೊಂಡು ಆದಮೇಲೆ ಒಳಗೆ ನೀಟಾಗಿ ಇರತ್ತೆ, ಕ್ರೀಮಿಯಾಗಿ ಬರೋದಿಲ್ಲ. ಎಲ್ಲ ಪುಡಿ ಆಗತ್ತೆ. ಆವಾಗ ನೀವು ಸ್ವಲ್ಪ ಸಕ್ಕರೆ ನೀರು ಅಥವಾ ಬೆಲ್ಲದ ನೀರು ಮಾಡಿಕೊಂಡು ಈ ಹೂರಣಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಲ್ಕೊಳ್ಳಿ. ಆವಾಗ ಅದು ಮೆತ್ತಗಾಗತ್ತೆ. ಆವಾಗ ನೀವು ಆರಾಮವಾಗಿ ಮಾಡ್ಕೊಳ್ಬಹುದು. ನೋಡಿ, ನಾನು ಹೂರಣನ ತಿರ್ಸ್ಕೊಂಡು ಬಂದಿದ್ದೀನಿ. ಈ ರೀತಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಉಂಡೆ ಆದಮೇಲೆ ಇವಾಗ ನಾವು ಹಿಟ್ಟಿಗೆ ನೀಟಾಗಿ
ನೀಟಾಗಿ ತುಂಬಿಕೊಂಡು ಮಾಡ್ಕೊಳ್ಳೋದೊಂದೇ ಬಾಕಿ. ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ. 1 ಗಂಟೆ ಆದಮೇಲೆ ಎಷ್ಟು ಸ್ಮೂತಾಗಿ ಬಂದಿದೆ. ನಿಮಗೆಲ್ಲಾದರೂ 1 ಗಂಟೆ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಅರ್ಧ ಗಂಟೆನಾರು ಇಟ್ಕೊಳ್ಳಿ. ಅದು ನೀಟಾಗಿ ನೀರೆಲ್ಲ ಕುಡಿದ್ಬಿಟ್ಟು ಚೆನ್ನಾಗಿ ಈ ರೀತಿ ಪರ್ಫೆಕ್ಟಾಗಿ ನಮಗೆ ಹೋಳಿಗೆ ಮಾಡೋದಕ್ಕೆ ಬರಬೇಕು. ಹೂರಣನ ತುಂಬೋದಕ್ಕೆ ತುಂಬ ಸ್ಮೂತಾಗಿ ಇರಬೇಕು. ಇವಾಗ ಒಂದು ಉಂಡೆಗೆ ಎಷ್ಟು ದೊಡ್ಡ ಉಂಡೆ ಮಾಡ್ಕೊಂಡಿದ್ದೀರ ಅದ್ರ ಮೇಲೆ ನೀವು ಮೈದಾ ಹಿಟ್ಟನ್ನ ತೊಗೊಳ್ಳೋದು ಡಿಪೆಂಡ್ ಆಗಿರುತ್ತೆ. ಮೈದಾ ಹಿಟ್ಟನ್ನ ತೊಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಸುತ್ತಲೂ ಹೂರಣನ ಕ್ಲೋಸ್ ಮಾಡ್ತಾ ಬನ್ನಿ. ಈ ರೀತಿ ಮಾಡ್ಕೊಳ್ತಾ ಬರಬೇಕು. ನಾವು ಯಾವಾಗಲೂ ಮಾಡೋದು ಈ ರೀತಿ ಹೋಳಿಗೆಗಳನ್ನ ಮಾಡೋದು ಹಬ್ಬಕ್ಕೇನೆ. ನಾವು ಅರ್ಸ್ಕೊಂಡಂತಹ ಬೇಳೆ ಬೆಲ್ಲದ ನೀರನ್ನು ಸುಮ್ಮನೆ ವೇಸ್ಟ್ ಮಾಡಿ ಹಣಿಬೇಡಿ. ಅದರಲ್ಲಿ ನೀವು ಪಾಯಸನ ಮಾಡ್ಕೊಳ್ಬಹುದು. ಸ್ವಲ್ಪ ರವೆನ ಹಾಕಿಬಿಟ್ಟು ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನೀಟಾಗಿ ನೀವು ಪಾಯಸವನ್ನು ಮಾಡ್ಕೊಳ್ಳಿ. ಆ ರೀತಿ ಪಾಯಸದ ರೆಸಿಪಿ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಒಂದು ಮರಬಟ್ಲನ್ನು ತೊಗೊಂಡು ಅದ್ರ ಸುತ್ತಲೂ ಕರೆಕ್ಟ್ ಆಗೋ ಥರ ಕವರ್ನ ಸುತ್ತಲೂ ಕೊಯ್ಕೊಳ್ಬೇಕು. ಕೊಯ್ಕೊಂಡು ಆದಮೇಲೆ ಅದಕ್ಕೆ ಎಣ್ಣೆಯನ್ನು ಫಸ್ಟು ಮೇಲ್ಭಾಗದಲ್ಲಿ ಹಚ್ಕೋಬೇಕು. ಅದನ್ನ ಉಲ್ಟಾ ತಿರುಗಿಸಿದಾಗ ಮರಬಟ್ಲಿಗೆ ಎಣ್ಣೆ ಅಂಟಿ ಕವರ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ತುಂಬ್ಕೊಂಡಿದ್ವಲ್ಲ ಆ ಹೂರಣನ ಇಟ್ಬಿಟ್ಟು ಹೋಳಿಗೆ ರೂಪದಲ್ಲಿ ಚೆನ್ನಾಗಿ ಬಡಿತಾ ಬರಬೇಕು. ಇನ್ನೊಂದು ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾಳೆ ಎಲೆಯಲ್ಲೂ ಮಾಡ್ಕೊಳ್ಬಹುದು. ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ರೀತಿಯಾದ ಕವರ್ನಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಸುತ್ತಲೂ ರೌಂಡಾಗಿ ನಾವು ಹೋಳಿಗೆಯನ್ನು ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಎಣ್ಣೆ ಹಚ್ಕೊಂಡು ಮಾಡಿದರೆ ತುಂಬಾ ಈಸಿ, ಆರಾಮವಾಗಿ ನಾವು ಮಾಡ್ಕೊಳ್ಬಹುದು. ನೋಡಿ ಇವಾಗ ಪರ್ಫೆಕ್ಟ್ ಆದಂತಹ ಹೋಳಿಗೆ ಹೇಗೆ ರೆಡಿಯಾಗಿದೆ ಅಂತ. ಬೆಲ್ಲ ಜಾಸ್ತಿ ಆಗಿದ್ದ ಬೇಳೆ ಇವಾಗ ಯಾವ ರೀತಿ ಹೋಳಿಗೆ ಆಗಿದೆ ಅಂತ ನೀವೇ ನೋಡಬಹುದು. ಫಸ್ಟ್ ನೀವಿಲ್ಲಿ ದೋಸೆ ಹಂಚನ್ನ ತಗೊಳ್ಬೇಕು. ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆನ ಸವರ್ಕೊಂಡು ನಾವು ಮಾಡ್ಕೊಂಡಂತಹ ಹೋಳಿಗೆನ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಡು ಬಿಟ್ರೆ ಹೋಳಿಗೆ ಸಿಂಪಲ್ ಆಗಿ ಮುಗ್ದೋಗ್ಬಿಡತ್ತೆ. ನೋಡಿದ್ರಲ್ಲ, ಒಂದು 10 ನಿಮಿಷದೊಳಗೆ ನೀಟಾಗಿ ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಆದರೆ ಹೋಳಿಗೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 10 ನಿಮಿಷ ಅಂತೂ ಆಗಲ್ಲ ಖಂಡಿತವಾಗ್ಲೂ. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ರೆ ಸೂಪರ್ ಆದ ಹೋಳಿಗೆ ಮನೆಯಲ್ಲೇ ಸ್ಮೂತಾಗಿ ಮಾಡ್ಕೊಳ್ಬಹುದು. ಮೈದಾ ಹಿಟ್ಟನ್ನೆಲ್ಲಾದರೂ ಜಾಸ್ತಿ ಹಾಕಿದರೆ ಈ ರೀತಿ ನೀಟಾಗಿ ಉಪ್ಕೊಳ್ಳುತ್ತೆ. ಆವಾಗ ಸೂಪರ್ ಟೇಸ್ಟ್ ಆಗುತ್ತೆ. ಒಂದ್ಸಲ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ. ಹೋಳಿಗೆ ಮಾಡಬೇಕಾದ್ರೆ ನಿಮಗೂ ಈ ರೀತಿ ಅಳತೆ ತಪ್ಪೋಗಿ ಏನಾದ್ರು ಮಿಸ್ಟೇಕ್ಸ್ ಆಗಿದೆಯಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಂಡು ನಾವು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಹೋಳಿಗೆ ರುಚಿನೇ ಸೂಪರ್ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಹೋಳಿಗೆಗಳೀಗ ರೆಡಿ ಆಗಿದೆ. ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಲಾಸ್ಟ್ ಯಾವ ಹಬ್ಬಕ್ಕೆ ಹೋಳಿಗೆ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇರುವಂತಹ ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದರೆ ಪರ್ಫೆಕ್ಟ್ ಆದಂತಹ ಹೋಳಿಗೆನ ನೀವು ಕೂಡ ಮಾಡಬಹುದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.